ನಾನು ಹ್ಮ್. ನಿಮ್ಮ ಹಾಗೆ ರಾಯರ ಭಕ್ತ ಒಬ್ಬವನು. ಆದ್ರೆ ಇಷ್ಟೆಲ್ಲ ಹೆಂಗೆ ಸಾಧ್ಯ ಇದು ಅಂತ ನನಗೆ ಶಾಕ್ ಆಗುತ್ತೆ. ಇಲ್ಲ ನನಗೆ ಗುರುಗಳೇ, ನಂಬೋದಕ್ಕಾಗಲ್ಲ ತಾಯಿ. ನಮ್ಗೆ ರಾಯರೇ ನನ್ ಮನೆಗ್ ಬಂದ್ರು ಗುರುಗಳೇ. ಹ್ಮ್ ಹ್ಮ್. ನೀವು ರಾಯರ ಭಕ್ತರಲ್ಲ, ನೀವೇ ರಾಯರು. ಅಯ್ಯೋ, ದೊಡ್ಡ ಮಾತು ತಾಯಿ, ದೊಡ್ಡ ಮಾತು. ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ, ಇಲ್ಲ, ನಾನು ಸುಮಾರು ಪ್ರಯತ್ನ ಪಟ್ಟಿದೆ ಗುರುಗಳೇ, ನನ್ ಮಗನ್ ಮದ್ವೆ ಆಗಿರ್ಲಿಲ್ಲ ಗುರುಗಳೇ. ಹ್ಮ್ ಹ್ಮ್. ನೀವ್ ಹೇಳ್ಕೊಟ್ಟಂತ ರಥದಲ್ಲಿ ನಾನು 8ನೇ ವಾರದಲ್ಲಿ ನನ್ ಮಗನ್ ಮದ್ವೆ ಫಿಕ್ಸ್ ಆಯ್ತು ಗುರುಗಳೇ. ಅಯ್ಯೋ ನನ್ನ ತಾಯಿ, ನೋಡಿ ಯಾವಾಗ್ಲೂ ನಿಮ್ಮ ಕಣ್ಣಲ್ಲಿ ನಾನು ಕಣ್ಣೀರು ನೋಡುವುದಕ್ಕೆ ಇಷ್ಟಪಡುವುದಿಲ್ಲ ನನ್ನ ತಾಯಿ. ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು, ನಗನಗ್ತಾ ಇರಬೇಕು. ಆ ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರ ಅನ್ನೋದಕ್ಕೆ ಸಾಕ್ಷಿ ಸುಮಾರಿದೆ ತಾಯಿ, ಸುಮಾರಿದೆ. ರಾಯರು ನನ್ ಬದುಕು ಬದಲಾಯಿಸಿದ್ರು ಗುರುಗಳೇ, ಆ ರಾಯರ ಮುಖಾಂತರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಯಾರಮ್ಮ? ನಾನು ತಾಯಮ್ಮ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು. ಓಕೆ ಅಮ್ಮ. ನನ್ ಮಗಂದು ಮದ್ವೆದು ಸಮಸ್ಯೆ ಇತ್ತು. ಓಕೆ. ಫೋನ್ ಮಾಡಿದೆ ನಾನು ಗುರುಗಳಿಗೆ. ಯಾರಿಗ್ ಮಾಡಿದ್ದೀರಿ ಫೋನು? ನಿಮ್ಗೆ ಮಾಡಿದೆ. ನನಗ್ ಮಾಡಿದ್ರಾ? ನಿಮ್ಗೆ ರಥ ತಿಳಿಸ್ಕೊಟ್ಟಿದ್ದೀನಿ ನಾನು. ಅಂದ್ರೆ ತಿಳಿಸ್ಕೊಟ್ಟಿದ್ದೀನಿ 9 ವಾರದ ರಥ ತಿಳಿಸ್ಕೊಟ್ಟಿದ್ದೇನೆ. 9 ವಾರದಲ್ಲಿ ಇವಾಗೇನ್ ಪವಾಡ ಆಯ್ತು ಅಂತ ಹೇಳ್ತಾ ಇದೀಯನಮ್ಮ? ಹೌದು ಗುರುಗಳೇ, ಪವಾಡ ಆಯ್ತು ಗುರುಗಳೇ ನನ್ಗೆ. ಅಯ್ಯೋ ನನ್ ತಾಯಿ, ಏನ್ ಪವಾಡಮ್ಮ, ಏನ್ ಪವಾಡ ಆಯ್ತು? ಅದೇ ನನ್ ಮಗಂದು ಮದ್ವೆ ಆಗೋದು ತುಂಬಾ ಸಮಸ್ಯೆ ಇತ್ತು. ಹಂಗಾಗಿ ಗುರುಗಳಿಗೆ ಫೋನ್ ಮಾಡಿದೆ. ಅವರು ಒಂದ್ ರಥ ಹೇಳ್ಕೊಟ್ರು. ಇಲ್ಲಿ ಒಂದ್ ವಿಚಾರದಲ್ಲಿ ಗುರುಗಳಿಗೆ ಅಂತ ಹೇಳ್ತಾ ಇದ್ದೀರಲ್ಲ, ಇಲ್ಲಿ ಗುರುಗಳಿಗೆ ಫೋನ್ ಮಾಡಿದ್ದೆ ಅಂತ. ಗುರುಗಳು ಅನ್ನೋರು ಯಾರು ಇಲ್ಲ, ನಾನ್ ನಿನ್ ಮಗ ಅಮ್ಮ. ಇಲ್ಲಿ ನಾನು ಗುರುಗಳಲ್ಲ, ದೇವ್ರು ಅಲ್ಲ. ನೀವ್ ಯಾಕೆ ನನಗೆ ಗುರುಗಳು ಅಂತೀರಂತ ನನಗೊಂದು ಗೊತ್ತಿಲ್ಲ, ಆಯ್ತಮ್ಮ. ಪೂಜೆದ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ಇಲ್ಲಿ ಗುರುಗಳು ಅನ್ನೋಕೆ, ಆ ಗುರುಗಳು ಅಂದ್ರೆ ಅವ್ರ ಕಾಲಿಗೆ ಧೂಳಿಗೂ ನಾನು ಸಮ ಇಲ್ಲ. ಅರ್ಥ ಆಯ್ತಮ್ಮ? ನಾನು ನಿನ್ನ ಮಗ ಇಲ್ಲಿ, ನಾನು ನಿಮ್ಮ ಮಗ ತಾಯಿ. ಇಲ್ಲ ಇಲ್ಲ, ದೇವ್ರು ನೀವು, ದೇವ್ರು. ನೀವು ಹೇಳ್ಕೊಟ್ಟಂತ ರಥದಲ್ಲಿ ನನ್ 9 ವಾರಕ್ಕೆ ಫಿಕ್ಸ್ ಆಯ್ತು ಗುರುಗಳೇ. ಓಹೋ, ಮಗಂದು ಮದ್ವೆ 9 ವಾರದಲ್ಲಿ ಫಿಕ್ಸ್ ಆಯ್ತು? ಫಿಕ್ಸ್ ಆಯ್ತು ಗುರುಗಳೇ. ಒಳ್ಳೇದು ಒಳ್ಳೇದು. ಮತ್ ನಮ್ಮನ್ನ ಕರೀಲ್ವೇನು ಮದ್ವೆಗೆ? ಕರಿತೀನಿ ಗುರುಗಳೇ. ಅಲ್ಲ, ನಾವ್ ಬಂದ್ರೆ ಹೋಳಿಗೆ ಕೇಳ್ತೀವಿ ನೋಡಿ, ಹೋಳಿಗೆ ಕೊಡ್ಬೇಕು, ಕೊಡ್ತೀರಾ? ಕೊಡ್ತೀನಿ ಗುರುಗಳೇ. ಅಯ್ಯೋ ನನ್ ತಾಯಿ, ಬನ್ನಿ ಗುರುಗಳೇ ನೀವು ನಮ್ಮನೆಗೆ. ಅಯ್ಯೋ ನನ್ ತಾಯಿ, ಖಂಡಿತ ಬರ್ತೀನಮ್ಮ. ಈಗ ಏನೇನಾಯ್ತಮ್ಮ? ಪವಾಡ ಅಂದ್ರೆ ಏನಾಯ್ತು ಕರೆಕ್ಟ್ ಆಗಿ? ನಾನು 9 ವಾರದ ರಥ ತಿಳಿಸ್ಕೊಟ್ಟಿದೀನಿ, ನೀವು 9 ವಾರ ಕಂಪ್ಲೀಟ್ ಮಾಡಿದ್ರೆ ಎಷ್ಟನೇ ವಾರದಲ್ಲಿ ಪವಾಡ ಆಯ್ತು? ಇಲ್ಲ ಗುರುಗಳೇ, ನನ್ಗೆ 9 ವಾರ ನೀವು ರಥ ಹೇಳ್ಕೊಟ್ಟಿದ್ರಿ. ಅದ್ರೊಳಗೆ 8ನೇ ವಾರದಲ್ಲಿ ಒಂದು ಸೂಕ್ಷ್ಮೆ ಬಂತು ಗುರುಗಳೇ. ಅವರು ಕೊಡಲ್ಲ ಅಂತ ಹೇಳ್ತಾ ಇದ್ರು. ನಾವು ಕೊಡ್ತೀವಿ ಬನ್ನಿ ಅಂತ ಫೋನ್ ಮಾಡಿದ್ರು ಗುರುಗಳೇ, ಅವರೇ ನನ್ಗೆ. ಓಹೋ, ಅಂದ್ರೆ ಮುಂಚೆ ಅವರು ಹೆಣ್ಣಿನ ಕಡಲ್ದವರು ನಾವು ಕೊಡಲ್ಲ ಅಂತ ಹೇಳಿದ್ರು? ಹೇಳಿದ್ರು. ನೀವು 9 ವಾರ ರಥ ಮಾಡೋದ್ರಿಂದ ಅವ್ರು ಕೊಡ್ತೀನಿ ಬನ್ನಿ ಅಂತ ಕರೆದ್ರು? 8ನೇ ವಾರದಲ್ಲಿ ಕರೆದ್ರು. 8ನೇ ವಾರದಲ್ಲಿ ನಾನೇನ್ ಹೇಳಿದ್ದೆ? ಅದೇ ಹುಡುಗಿನೇ ಬರ್ತಾಳಮ್ಮ, ಚಿಂತೆ ಮಾಡ್ಬೇಡ. ಚಿಂತೆ ಮಾಡ್ಬೇಡ, ಅದೇ ಆಗುತ್ತೆ ಅಂತ ಹೇಳಿದ್ರ ಗುರುಗಳೇ ನೀವು? ಅದೇ ಹುಡುಗಿನೇ ಬರ್ತಾರೆ, ನಿಮ್ಮ ಮಗನಿಗೆ ಆ ಹುಡುಗಿಗೆ ಸೆಟ್ ಆಗತ್ತೆ, ಅದ್ಭುತವಾಗಿರುತ್ತೆ, ಏನು ನಿಶ್ಚಿಂತೆಯಿಂದ ಇರಿ. 9 ವಾರ ಈ ತರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗೆ ಪೂಜೆವನ್ನು ಮಾಡಿ, ನಾನು ಈ ತರದಲ್ಲಿ ರಥವನ್ನು ತಿಳಿಸ್ಕೊಡ್ತೀನಿ, ಈ ತರದಲ್ಲಿ ರಥವನ್ನು ಕಂಟಿನ್ಯೂ ಮಾಡಿ 9 ವಾರದ ಒಳಗಡೆನೆ ಆಗುತ್ತೆ ಅಂತ ಹೇಳಿದ್ದೆ. ಅದು ಇವತ್ತು 8ನೇ ವಾರದಲ್ಲಿ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಹೌದು ಗುರುಗಳೇ, 8ನೇ ವಾರದಲ್ಲಿ ಆಯ್ತು ಗುರುಗಳೇ ನಂಗೆ. ನೋಡಮ್ಮ, ಒಪ್ಕೊಂಡಿದ್ದಾರೆ. ನೋಡಮ್ಮ, ಎಷ್ಟು ಅದ್ಭುತ ನನ್ ತಾಯಿ. ಫೆಬ್ರವರಿ 21, 22 ಗುರುಗಳೇ ನನ್ ಮಗನ್ ಮದ್ವೆ. ಫೆಬ್ರವರಿ 2026 ಫೆಬ್ರವರಿ ತಿಂಗಳಲ್ಲಿ ಮದ್ವೆ? ಮದ್ವೆ ಗುರುಗಳೇ. ನೀವು ನಮ್ಮ ಮನೆಗ್ ಬಂದಿದ್ದು, ನೀವು ಹೇಳ್ಕೊಟ್ಟಿದ್ದು ಪವಾಡ, ರಾಘವೇಂದ್ರ ಸ್ವಾಮಿ ಇದು ಪೂಜೆ ಎಲ್ಲ ನಾನ್ ಮಾಡಾದ್ಮೇಲೆ ನನ್ ಮಗನ್ಗೆ ಒಳ್ಳೇದಾಗಿದೆ ಗುರುಗಳೇ. ಒಳ್ಳೇದಾಗಿದೇನಮ್ಮ? ಒಳ್ಳೇದಾಗಿದೆ ಗುರುಗಳೇ. ಅಯ್ಯೋ ನೋಡ್ ತಾಯಿ, ಎಷ್ಟು ಅದ್ಭುತ. ನಿಮ್ಮಲ್ಲಿ ಖುಷಿ ಇದೆಯಲ್ಲ ತಾಯಿ, ಖುಷಿ ಇದೆ ಗುರುಗಳೇ. ಈ ಖುಷಿನೇ ನನ್ನ ಆಸ್ತಿ. ಇವಾಗ ನೀವೇನು ಒಂದು ಆಗ್ತಾ ಇಲ್ಲ ಅನ್ನೋ ಒಂದು ಕೊರಗಿರುತ್ತೆ, ಅದು ಆಯ್ತು ಅಂತ ಒಂದು ಖುಷಿ ಇರುತ್ತೆ. ಆ ಖುಷಿಯಲ್ಲಿ ನಾನು ಖುಷಿ ಕಾಣ್ತೀನಲ್ವ ತಾಯಿ, ಅದೇ ನನ್ನ ಆಸ್ತಿ ಇದ್ದಂಗೆ. ಖಂಡಿತ ನನಗೆ ತುಂಬಾನೇ ಖುಷಿ ಆಯ್ತು. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವ್ರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ.
ಗುರುಗಳೇ ನೀವ್ ಬನ್ನಿ ಗುರುಗಳೇ ನನ್ ಮನೆಗೆ ಒಂದ್ಸಲ. ನಾನ್ ನಿಮ್ ಮನೆಗ್ ಬಂದ್ರೆ ನನಗೆ 2 ಹೋಳಿಗೆ ಬೇಕು ನೋಡಿ, ಕೊಡ್ತೀರಾ? ಆಯ್ತು ಬನ್ನಿ ಗುರುಗಳೇ. ರಾಘವೇಂದ್ರ ಸ್ವಾಮಿ ಅವ್ರಿಗೆ ನಾನ್ ಮಾಡೋದಿಕ್ಕಿನ್ನ ನೀವ್ ಬರೋದ್ ಹೆಚ್ಚ, ನಾನ್ ಮಾಡೋದ್ ಹೆಚ್ಚ ಗುರುಗಳೇ. ನೋಡಮ್ಮ, ನಾನು ನಿಮ್ಮ ಹಾಗೆ ರಾಯರ ಭಕ್ತ ಇಲ್ಲಿ. ನಾನು ನಿಮ್ಮ ಹಾಗೆ ರಾಯರ ಭಕ್ತ ಒಬ್ಬವನು. ಆದ್ರೆ ಇಷ್ಟೆಲ್ಲ ಹೆಂಗೆ ಸಾಧ್ಯ ಇದು ಅಂತ ನನಗೆ ಶಾಕ್ ಆಗುತ್ತೆ. ನನಗೆ ನಂಬೋದಕ್ಕಾಗಲ್ಲ ತಾಯಿ. ನಮ್ಗೆ ರಾಯರೇ ನನ್ ಮನೆಗ್ ಬಂದ್ರು ಗುರುಗಳೇ. ಹ್ಮ್. ನೀವು ರಾಯರ ಭಕ್ತರಲ್ಲ, ನೀವೇ ರಾಯರು. ಅಯ್ಯೋ, ದೊಡ್ಡ ಮಾತು ತಾಯಿ, ದೊಡ್ಡ ಮಾತು. ಇಲ್ಲ ಗುರುಗಳೇ ನಾನು ಸುಮಾರು ಪ್ರಯತ್ನ ಪಟ್ಟಿದೆ ಗುರುಗಳೇ. ನನ್ ಮಗನ್ ಮದ್ವೆ ಆಗಿರ್ಲಿಲ್ಲ ಗುರುಗಳೇ. ನೀವ್ ಹೇಳ್ಕೊಟ್ಟಂತ ರಥದಲ್ಲಿ ನಾನು 8ನೇ ವಾರದಲ್ಲಿ ನನ್ ಮಗನ್ ಮದ್ವೆ ಫಿಕ್ಸ್ ಆಯ್ತು ಗುರುಗಳೇ. ಅಯ್ಯೋ ನನ್ ತಾಯಿ, ನೋಡಿ ಯಾವಾಗ್ಲೂ ನಿಮ್ಮ ಕಣ್ಣಲ್ಲಿ ನಾನು ಕಣ್ಣೀರು ನೋಡುವುದಕ್ಕೆ ಇಷ್ಟಪಡುವುದಿಲ್ಲ ನನ್ ತಾಯಿ. ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು, ನಗನಗ್ತಾ ಇರ್ಬೇಕು. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರ ಅನ್ನೋದಕ್ಕೆ ಸಾಕ್ಷಿ ಸುಮಾರಿದೆ ತಾಯಿ, ಸುಮಾರಿದೆ. ರಾಯರು ನನ್ ಬದುಕು ಬದಲಾಯಿಸಿದ್ರು ಗುರುಗಳೇ. ಆ ರಾಯರ ಮುಖಾಂತರ ನೀವು ನನಗೆ ಅದನ್ನ ರಥನ ಹೇಳ್ಕೊಟ್ಟಿದ್ದೀರಾ. ನೀವ್ ಹೇಳ್ಕೊಟ್ಟಂತ ರಥದಲ್ಲಿ 8ನೇ ವಾರದಲ್ಲಿ ನಾನು ಪೂಜೆ ಮಾಡ್ಬೇಕಾದ್ರೂನು ಕಣ್ಣೀರ್ ಸುರ್ಸ್ಕೊಂಡೇ ಪೂಜೆ ಮಾಡ್ತಾ ಇದ್ದೆ. ರಾಘವೇಂದ್ರ ಅವರೇ ಇವತ್ತಾದ್ರೂನು ನನ್ಗೆ ಒಳ್ಳೆ ನ್ಯೂಸ್ ಕೊಡು ಅಂತ. ಅದೇ ತರ ರಾಯರು ನನ್ಗೆ ಒಳ್ಳೇದ್ ಮಾಡಿದ್ದಾರೆ. ನೀವೇ ರಾಘವೇಂದ್ರ ಸ್ವಾಮಿ ಅವರು. ದೊಡ್ಡ ಮಾತು. ಯಾಕಂದ್ರೆ ಒಬ್ರು ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಆ ಜಾಗದಲ್ಲಿ ಮಂತ್ರಾಲಯದಲ್ಲಿ ಏನ್ ನೆಲೆಸಿದಾರ ನೋಡಿ. ಅವರು ಬೃಂದಾವನ ಎಲ್ಲಿರುತ್ತೋ, ಅವರು ರಾಯರ ಫೋಟೋ ಎಲ್ಲಿರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರ್ತಾರೆ. ಅವ್ರನ್ನ ನಾವು ಅಲ್ಲಿ ನೋಡಕ್ ಆಗ್ಲಿಲ್ಲ ಗುರುಗಳೇ, ನಿಮ್ ಮುಖಾಂತರ ಅವ್ರನ್ನ ನೋಡಿದೀವಿ. ಒಳ್ಳೇದಾಗ್ಲಿ ನನ್ ತಾಯಿ, ಎಲ್ಲ ರಾಯರ ಕೃಪೆ. ನಮ್ಮದೇನು ಇಲ್ಲ ಇಲ್ಲಿ. ಯಾಕಂದ್ರೆ ನಾವು ಎಲ್ಲ ಮನುಷ್ಯರು, ಅರ್ಥ ಆಯ್ತಮ್ಮ. ಆದ್ರೆ ನನ್ನನ್ನ ಮಗನಾಗಿ ನಿಮ್ಮ ಮನೆಗೆ ಸ್ವೀಕರಿಸ್ಕೊಂಡ್ರಲ್ಲ, ಅದಕ್ಕೆ ನಾನು ಬಹಳ ಖುಷಿ ಪಡ್ತೀನಿ ತಾಯಿ. ನೀವ್ ಬಂದೋದ್ಮೇಲೆ ನನ್ಗೆ ಒಳ್ಳೇದಾಗಿದೆ ಗುರುಗಳೇ. ಒಳ್ಳೇದಾಯ್ತಮ್ಮ. ಒಳ್ಳೇದಾಯ್ತು ಗುರುಗಳೇ. ರಾಘವೇಂದ್ರ ಸ್ವಾಮಿ ಅವರು ಬಂದ್ರು ನಮ್ಮ ಮನೆಗೆ, ಬಂದು ಒಂದ್ ಕಪ್ ಹಾಲ್ ಕುಡಿದ್ಬಿಟ್ಟು ಹೋದ್ರ ಗುರುಗಳೇ. ನೀವ್ ಬಂದ್ ಹೋದ್ಮೇಲೆ ನನ್ ಮಗನ್ ಮದ್ವೆ ಫಿಕ್ಸ್ ಆಯ್ತು ಗುರುಗಳೇ. ಹಾಲು ಕೊಟ್ಟಿದ್ರೆ ಅವತ್ತು ಕುಡ್ಲಿಕ್ಕೆ ನಿಮ್ ಮನೆಗೆ? ಹೌದು ಗುರುಗಳೇ. ಅಯ್ಯೋ ನನ್ ತಾಯಿ, ನೋಡ್ತೀರಾ, ಅದ್ಭುತ. ಒಳ್ಳೇದಾಗ್ಲಿ ತಾಯಿ. ಇನ್ನು ಒಳ್ಳೇದಾಯ್ತು ಅಂತೇಳಿ ಇಲ್ಲಿಗೆ ನಿಲ್ಸ್ಬೇಡಿ. ಪೂಜೆ ಮಾಡೋದು ಭಕ್ತಿಯಿಂದ ಪೂಜೆ ಮಾಡ್ತಾ ಇರಿ. ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗತ್ತೆ. ಇನ್ನು ಗುರುಗಳೇ ನಾನು ಮಾಡ್ತಾ ಇದ್ದೀನಿ. ನನ್ ಮಗಂದು ಒಂದು ಗೌರ್ಮೆಂಟ್ ಜಾಬ್ ಆಗ್ಬೇಕು ಗುರುಗಳೇ. ಅದಕ್ಕೆ ಏನ್ ಪೂಜೆ ಮಾಡ್ಬೇಕು ಹೇಳಿ? ಆಯ್ತು, ಅದಕ್ಕೂ ತಿಳಿಸ್ಬಿಡ್ತೀನಿ. ಇದಕ್ಕೂ ಆಯ್ತು. ಇವಾಗ ಮದ್ವೆ ಯಾವಾಗ? ಮದ್ವೆ ಫೆಬ್ರವರಿ 21, 22 ಗುರುಗಳೇ. ಖುಷಿಯಾಗಿದ್ದಾರಾ? ಎಲ್ರು ಖುಷಿಯಾಗಿದ್ದಾರಾ ನಿಮ್ಮ ಎಲ್ರು ಖುಷಿಯಾಗಿದ್ದಾರೆ ಗುರುಗಳೇ. ಆಮೇಲೆ ಇನ್ನೊಂದ್ ವಿಷಯ ಹೇಳ್ತೀನಿ ಗುರುಗಳೇ. ನೆನ್ನೆ ಚೌಟ್ರಿಗೆ ಅಡ್ವಾನ್ಸ್ ಕೊಡಕ್ ಹೋಗಿದೆ ಗುರುಗಳೇ. ಅವ್ರು ಹೇಳಿದ್ರು ಇವತ್ತು ಬೇಡ, ರಾಯರ ವಾರ ಗುರುವಾರ ಬಂದು ನೀವು ಅಡ್ವಾನ್ಸ್ ಕೊಡಿ ಅಂತ ಹೇಳಿದ್ರು ಗುರುಗಳೇ. ಏನಮ್ಮ ಇದು ಅದ್ಭುತ ಅಲ್ವಮ್ಮ ತಾಯಿ? ಹೌದು, ರಾಘವೇಂದ್ರ ಸ್ವಾಮಿ ಅವರೇ ನನ್ಗೆ ಕಾಪಾಡ್ತಾ ಇರೋದು ಈಗ. ನೋಡಿ, ಇವತ್ತು ಬೇಡ ನೋಡಿ. ಇವತ್ತು ಯಾರೇ ಬಿಸ್ನೆಸ್ ಮಾಡೋರಾದ್ರೂ ದುಡ್ಡು ಕೊಡಕ್ ಹೋಗ್ತಾ ಇದ್ರ ಅಂದ್ರೆ ಅವ್ರು ಇಸ್ಕೊಂಡ್ ಬಿಡ್ತಾರೆ ದುಡ್ಡನ್ನ. ಬಿಸ್ನೆಸ್ ಬೇಕು. ಆದ್ರೆ ಅವ್ರು ಏನ್ ಹೇಳ್ಕೊಳ್ತಾ ಇದಾರೆ, ಬೇಡಮ್ಮ ತಾಯಿ, ನೀನು ಗುರುವಾರ ದಿವಸನೇ ಬಂದು ಕೊಡು. ಯಾಕಂದ್ರೆ ಇದು 1 ವರ್ಷ 2 ವರ್ಷ ಆಗಿ ನಿಲ್ ಹೋಗುವಂತ ಮದುವೆ ಅಲ್ಲ. ಇದು ಸಾವಿರಾರು ವರ್ಷದ ಸಂಬಂಧ ಗಟ್ಟಿಯಾಗಿರ್ಬೇಕು ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಬೇಕು. ಗುರು ರಾಘವೇಂದ್ರ ಸ್ವಾಮಿಯವರು ವಾರದ ದಿನದಂದು ಬಂದು ನೀವು ಬುಕ್ ಅನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳಿದಾರಂದ್ರೆ ಇದು ರಾಯರದೇ ಅಲ್ವಾ ತಾಯಿ? ರಾಯರ ಅನುಕೂಲ ಅಲ್ವಾ ತಾಯಿ? ಹೌದು ಗುರುಗಳೇ, ರಾಯರ ಪವಾಡನೆ. ಆ ರಾಯರ್ನ ನಾವ್ ಅಲ್ಲೋಗ್ ನೋಡ್ಲಿಲ್ಲ, ನಿಮ್ ಮುಖಾಂತರ ನೋಡಿದೀನಿ. ನಿಮ್ ಮುಖಾಂತರ ನಮ್ ಮನೆಗೆ ಬಂದಿದ್ದಾರೆ ರಾಘವೇಂದ್ರ ಸ್ವಾಮಿಯವರು. ನನ್ಗೆ ತುಂಬಾ ಒಳ್ಳೇದಾಗಿದೆ ಗುರುಗಳೇ. ಒಳ್ಳೇದಾಗ್ಲಿ ತಾಯಿ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಅವ್ರ ಪಾದ ಹಿಡಿದು ನಾನು ಕೇಳ್ತೀನಿ ಅಂತ ತಾಯಿ. ಅದೇ ಗುರುಗಳೇ, ನಿನ್ನ ಆಸೆ ಒಂದು ಜಾಬ್ ಆಗ್ಬೇಕು ನನ್ ಮಗನಿಗೆ, ಅದೊಂದು ಆಸೆ ಇದೆ. ನಾನು ಯಾವ ತರ ಪೂಜೆ ಮಾಡ್ಲಿ ಹೇಳಿ? ಆಯ್ತು ತಾಯಿ, ಅದನ್ನು ತಿಳಿಸ್ಕೊಡ್ತೀನಿ, ಚಿಂತೆ ಮಾಡ್ಬೇಡ. ರಾಯರಿಗೆ ಓಕೆಮ್ಮ. ಹತ್ತಿರದಲ್ಲಿ ಎಲ್ಲಾದ್ರೂ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ. ಮಂತ್ರಾಲಯಕ್ಕೆ ಹೋಗ್ಬೇಕಾಗಾದ್ರೆ ಮಂತ್ರಾಲಯಕ್ಕೆ ಹೋದ್ರೂ ಹೋಗಿ ಬನ್ನಿ. ಆದ್ರೆ ಮದುವೆ ಆಗಿ ಇದು ಮದುವೆ ಆಗುತ್ತೆ. ಮದುವೆ ಆದಂತ ಸಂದರ್ಭದಲ್ಲಿ ದಂಪತಿಗಳು ಗಂಡ ಹೆಂಡತಿನ ಮಂತ್ರಾಲಯಕ್ಕೆ ಕೊಟ್ಟು ಕಳಿಸ್ಬೇಕಮ್ಮ. ಓಕೆನಮ್ಮ? ಅಲ್ಲಿ ಎಲ್ಲರ ಆಶೀರ್ವಾದಕ್ಕಿಂತ ಅವ್ರ ಆಶೀರ್ವಾದ ಬೇಕು. ಈಗ ಮನುಷ್ಯರ ಆಶೀರ್ವಾದ ಮಾಡ್ತಾರೆ, ಇಲ್ಲಿಯವ್ರಕಿನ್ನ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ನಿಮ್ಮ ಮಗನ ಮೇಲೆ ಬರ್ಲಿ. ಅದ್ಭುತವಾಗಿ ಎಲ್ಲ ಅವ್ರು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗ್ಲಿ ಅನ್ನೋದೇ ನನ್ನ ಆಸೆ.
ಬಿಡುವಿದ್ದಾಗ ಮದುವೆ ಆದ ತಕ್ಷಣನೇ ಮಂತ್ರಾಲಯಕ್ಕೆ ಕಳಿಸ್ಕೊಟ್ಬಿಡ್ತೀರಾ? ಆಯ್ತು ಗುರುಗಳೇ. ಮಂತ್ರಾಲಯಕ್ಕೆ ಹೋಗಿ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡ್ ಬರ್ಬೇಕು. ಓಕೆನಮ್ಮ? ರಾಯರ ಆಶೀರ್ವಾದ, ಅಲ್ಲಿರ್ತಕ್ಕಂಥ ಅರ್ಚಕರು, ಅಲ್ಲಿರ್ತಕ್ಕಂಥ ಗುರುಗಳು, ಸುಬುಧೇಂದ್ರ ತೀರ್ಥರು ಇದ್ದಾರೆ, ಆ ಗುರುಗಳ ಕಡೆಯಿಂದ ಮಂತ್ರಾಕ್ಷತೆಯನ್ನು ಇಸ್ಕೊಂಡ್ ಬಂದ್ರೆ ಎಷ್ಟು ಅದ್ಭುತವಾಗಿರುತ್ತೆ ನನ್ನ ತಾಯಿ. ಅವ್ರ ಆಶೀರ್ವಾದವನ್ನು ಪಡ್ಕೊಂಡ್ ಬರ್ಬೇಕು. ಓಕೆನಮ್ಮ? ಆಯ್ತು, ಅಷ್ಟು ಮಾಡಿ. ಖಂಡಿತ ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವತ್ತು ಇವ್ರ ಮನೆಯಲ್ಲಿ ಪವಾಡ ಆಗಿದೆ, ನಾಳೆ ನಿಮ್ಮ ಮನೆಯಲ್ಲಿ ಪವಾಡ ಆಗುತ್ತೆ. ಇವತ್ತು ಸುಮ್ಮನೆ ಆಗಿದೆ ಗುರುಗಳೇ. ಅದಕ್ಕೆ ತಾಯಿ, ಇವತ್ತು ನಿಮ್ಮ ಮನೇಲಿ ಪವಾಡ ಆಗಿದೆ. ಇವಾಗ ಯಾರು ವಿಡಿಯೋ ಕೇಳ್ತಾ ಇರ್ತಾರಲ್ಲ ಅವ್ರ ಮನೇಲಿ ಪವಾಡ ಆಗ್ಬೇಕು ಅಂದ್ರೆ ಸ್ವಲ್ಪ ತಾಳ್ಮೆ ಅನ್ನೋದಿರ್ಬೇಕು. ಮನುಷ್ಯನಿಗೆ ತಾಳ್ಮೆನೇ ತುಂಬಾ ಮುಖ್ಯ ತಾಯಿ. ಇಲ್ಲಿ ನಾವು ತಾಳ್ಮೆಯಿಂದ ಇದ್ವಿ ಅಂದ್ರೆ ಏನ್ ಬೇಕಾದ್ರೂ ಗೆದ್ದು ಬಿಡಬಹುದು. ಅದಕ್ಕೆ ಮನುಷ್ಯನಿಗೆ ನಂಬಿಕೆ, ತಾಳ್ಮೆ, ಗುರು ರಾಘವೇಂದ್ರ ಸ್ವಾಮಿಯವರ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ, ತಾಳ್ಮೆ ಇವೆರಡೂ ನಮ್ಮಲ್ಲಿ ಇತ್ತು ಅಂದ್ರೆ ಜೀವನದಲ್ಲಿ ನಾವು ಏನು ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಗೆಲ್ಬಹುದು ತಾಯಿ. ರಾಘವೇಂದ್ರ ಸ್ವಾಮಿ ಅವರು ಇದ್ದಾರೆ ಗುರುಗಳೇ. ಹೌದು ನನ್ನ ತಾಯಿ. ಅವ್ರು ಬೃಂದಾವನದಲ್ಲಿ ನೆಲೆಸಿದ್ದಾರೆ, ಜೀವಂತವಾಗಿದ್ದಾರೆ ಅವರು. ಅವ್ರ ಮುಖಾಂತರ ನೀವು ನಮ್ಮ ಮನೆಗ್ ಬಂದಿದ್ದೀರಾ, ನೀವೇ ರಾಘವೇಂದ್ರ ಸ್ವಾಮಿ ಅವರು. ಅಯ್ಯೋ, ದೊಡ್ಡ ಮಾತು ತಾಯಿ. ಇಲ್ಲ ಗುರುಗಳೇ, ನೀವು ಬಂದಿ ನಿಮ್ ಪಾದ ನಮ್ಮ ಮನೆಗ್ ಬಂದ್ಮೇಲೆ ನನ್ಗೆ ಮದ್ವೆ ಸೆಟ್ ಆಯ್ತು ಗುರುಗಳೇ. ನಾನ್ ತುಂಬಾ ಖುಷಿಯಿಂದ ಇದ್ದೀನಿ, ರಾಯರ್ನ ಆರಾಧನೆ ಮಾಡ್ತೀನಿ. ರಾಘವೇಂದ್ರ ನನ್ಗೆ ಏನೇ ಕಷ್ಟ ಬಂದ್ರು ರಾಘವೇಂದ್ರ ಸ್ವಾಮಿ ಅಂತಾನೆ ನಾನ್ ಬೇಡ್ಕತೀನಿ ಗುರುಗಳೇ. ಅವ್ರೇ ತಾಯಿ ನಮ್ಗೆಲ್ಲದಕ್ಕೂ ಅದೇ. ಇವ್ ನನಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಸ್ಪಿಟ್ಲಿಗೆ ಹೋದ್ರೆ ಏನ್ ಬೇಕು, ಅಲ್ಲಿ ದುಡ್ಡು ಕೊಟ್ಟು ನಾವು ಟ್ರೀಟ್ಮೆಂಟ್ ಅನ್ನು ತಗೋಬೇಕು. ಆದ್ರೆ ಭಕ್ತಿಯಿಂದ ರಾಯರ್ನ ಪೂಜೆ ಮಾಡಿ ರಾಯರ ಮಠಕ್ಕೆ ಹೋಗಿ ಬಂದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗುವಂತ ಅವಶ್ಯಕತೆನೇ ಇರಲ್ಲ. ರಾಯರ್ ಏನ್ ಕೇಳ್ತಾರೆ, ನಮ್ಮಲ್ಲಿ ಭಕ್ತಿ ಮಾತ್ರ ಕೇಳ್ತಾರೆ. ಭಕ್ತಿಯಿಂದ ಬನ್ನಿ, ಶುಗರು, BP ಏನೇ ಕಾಯಿಲೆ ಇದ್ರು ಅದೆಲ್ಲ ಮುಕ್ತಿ ಆಗತ್ತೆ. ಚಿಂತಿಸಬೇಡಿ. ನನ್ನ ಹತ್ರ ಭಕ್ತಿ, ನನಗೆ ಭಕ್ತಿ ಮಾತ್ರ ಬೇಕು ಮಕ್ಕಳೇ. ಯಾಕಂದ್ರೆ ಹಣ, ಆಸ್ತಿ, ಅಂತಸ್ತು, ಸೌಂದರ್ಯ ಕೊಟ್ಟಿದ್ದೆಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರು. ಆದ್ರೆ ರಾಯರ್ ಅದನ್ನ ಏನು ಕೇಳಲ್ಲ. ಅವರು ರಾಯರ್ ಕೇಳೋದು ಒಂದೇ, ಭಕ್ತಿ. ಮಕ್ಕಳೇ ಬಂದ್ರ ನೀವು ಭಕ್ತಿಯಿಂದ ಪೂಜೆ ಮಾಡಿ, ನೀವ್ ಕೇಳ್ತಿಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ನೀವು ಕಷ್ಟಕ್ಕೆ ಕೇಳಿ, ತಂದೆ ರಾಯರೇ ನೀವ್ ಇದ್ದೀರಾ ಅಂತ ಹೇಳಿ, ನಾನು ಸದಾ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾರೆ ರಾಯರು. ಅದಕ್ಕೆ ಒಳ್ಳೇದಾಗ್ಲಿ. ಇವತ್ತಿಗೆ ಸುಮಾರು ತಾಯಿ ಎಷ್ಟು ಜನಗಳು ಕೌಂಟ್ ಆಗ್ಲಾರ್ದಷ್ಟು ರಾಯರ ಮೇಲೆ ಇಟ್ಟರು ನಂಬಿಕೆಯಿಂದ ಇವತ್ತು ಎಷ್ಟೋ ಜನಗಳು ಲಕ್ಷಾಂತರ ಜನಗಳು ಕೋಟ್ಯಾಧಿಪತಿ ಆಗಿದ್ದಾರೆ ಅಂದ್ರೆ ಅದೇ ರಾಯರ ಪವಾಡ ಅಂತ ಹೇಳುವುದು. ನಂದು ವಿಡಿಯೋ ಮಾಡಿ ಹಾಕಿ ಗುರುಗಳೇ, ನನ್ ಮಗಿಗೆ ಒಳ್ಳೇದಾಗಿದೆ ಗುರುಗಳೇ. ಹೌದೇನಮ್ಮ, ನಿಮ್ದು ವಿಡಿಯೋ ಮಾಡ್ತಾ ಇದೀನಿ ಇವಾಗ. ಆಲ್ರೆಡಿ ನಾನು ವಿಡಿಯೋ ಮಾಡಿದೀನಿ. ಇವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ತಾಯಿ ಇದನ್ನ. ಓಕೆನಮ್ಮ? ಹಾಕಿ ಗುರುಗಳೇ. ತುಂಬಾ ಜನ ನೋಡ್ಲಿ, ರಾಯರ ಆಶೀರ್ವಾದ ಇರ್ಲಿ, ಇದೇ ತರ ಅವರು ಪೂಜೆ ಪುನಸ್ಕಾರ ಮಾಡ್ಲಿ. ಯಾರು ರಾಯರಿಲ್ಲ ಅಂತ ಮೊನ್ನೆ ಅವ್ನ ಯಾರೋ ಮಾತಾಡದ್ನಲ್ಲ. ಅಯ್ಯೋ ಬೇಡ ತಾಯಿ, ಬೈಯೋದು ಬೇಡ. ಬೈಯಲ್ಲ ಗುರುಗಳೇ, ಅವನು ಕೆಟ್ಟದಾಗಿ ಮಾತಾಡ್ದ, ತುಂಬಾ ಬೇಜಾರಾಯ್ತು. ಬೇಡಮ್ಮ ಪಾಪ. ಏನೋ ಆ ಕ್ಷಣದಲ್ಲಿ ಮಾತಾಡಿದ ಆ ವ್ಯಕ್ತಿ. ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ, ಯಾಕಂದ್ರೆ ಅವ್ರು ನಾವೇನಾದ್ರು ಅವ್ರಿಗೆ ಶಾಪ ಹಾಕಿದ್ರೆ ಅವ್ರ ತಾಯಿಂದಿರಿದಾರಲ್ಲಮ್ಮ, ಅದಕ್ಕೆ ಎಲ್ಲ ಕೆಟ್ಟದಾಗಿ ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಬೇಡ. ಕೆಟ್ಟದ್ದು ಯೋಚನೆ ಮಾಡಕ್ ನಾವು ಟೈಮ್ ಕೊಡೋದು ಬೇಡ. ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗ್ಲಿ, ಅವ್ರಿಗೆ ಅವ್ರ ತಾಯಿಯವ್ರಿಗೆ ಬೇಗ ಗುಣಮುಖವಾಗ್ಲಿ. ಅವ್ರ ತಾಯಿ ಅವರು ರಾಯರ ಭಕ್ತರೇ. ಯಾಕಂದ್ರೆ ನಾವೆಲ್ಲರೂ ರಾಯರ ಮಕ್ಳು ಇಲ್ಲಿ. ಅವ್ರ ಬಗ್ಗೆ ಇವ್ರ ಬಗ್ಗೆ ಕೆಟ್ಟದಾಗಿ ನಾವು ಮಾತಾಡೋದು ಬೇಡ. ಅವ್ರು ನಮ್ ಬಗ್ಗೆ ಮಾತಾಡಿದಾರಂದ್ರೆ ಈ ಕಿವಿಯಿಂದ ಕೇಳೋಣ, ಈ ಕಿವಿಯಿಂದ ಬಿಟ್ಬಿಡೋಣ. ಆಯ್ತಮ್ಮ? ಯಾಕಂದ್ರೆ ಅವರು ಮನುಷ್ಯರು, ನಾವು ಮನುಷ್ಯರು. ನಾವು ಅವ್ರಿಗೆ ಶಾಪ ಹಾಕೋದು, ಅದು ದೊಡ್ಡದಾಗೋದು ಅದೆಲ್ಲ ಬೇಡ. ಅವ್ರಿಗೇನೋ ಆಗೋದು ಅವೆಲ್ಲ ಬೇಡ. ಯಾಕಂದ್ರೆ ನಾವೇನ್ ಬೈತೀವಿ, ಏನಾದ್ರು ಒಂದು ಕೆಟ್ಟದಾಗಿ ಮಾತಾಡ್ತೀವಲ್ಲ, ಅದೇ ನಮ್ ಕರ್ಮ ಸುತ್ಕೊಂಡ್ಬಿಡುತ್ತೆ. ಅದಕ್ಕೆ ಇರ್ಲಿ, ಅವ್ರು ನಮ್ಮ ಅಣ್ಣನೇ ಇರ್ಬಹುದು, ನಮ್ ತಮ್ಮನೇ ಇರ್ಬಹುದು. ನಮ್ ತಮ್ಮ ಬಿಡಿ, ತಮ್ಮನೇ ಇರ್ಬಹುದು ಅಂತ ನಮ್ ತಮ್ಮ ಬೈದಿದಾನಂತ ಸುಮ್ನೆ ಆಗ್ಬಿಡೋಣ. ಹೌದಲ್ವಾ? ಹೌದೌದು, ಅದೇ ತರ ಸ್ವೀಕಾರ ಮಾಡೋಣ ಅವ್ರನ್ನ. ಅಷ್ಟೇ ತಾಯಿ. ಯಾಕಂದ್ರೆ ಇವತ್ತು ಒಳ್ಳೆಯವ್ರಿಗೂ ಒಳ್ಳೇದಾಗ್ಬೇಕು, ಕೆಟ್ಟವ್ರಿಗೂ ಒಳ್ಳೇದಾಗ್ಬೇಕು. ಅದೇ ನನ್ನ ಆಸೆ. ಕೆಟ್ಟವ್ರು ನಮ್ ಕೆಟ್ಟದ್ ಮಾಡ್ತಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊಳ್ಳೋಣ. ನಿಮ್ ಆಶೀರ್ವಾದದಿಂದ ನನ್ ಮಗನ್ಗೆ ಒಳ್ಳೇದಾಗಿದೆ ಗುರುಗಳೇ. 30 ವರ್ಷ ಆಗೋಯ್ತು, 31 ವರ್ಷ ಅಳ್ತಾ ಇದೆ ಗುರುಗಳೇ. ನೀವೇನೋ ನನ್ಗೆ ಸಿಕ್ಕಿ ನನ್ ಕರ್ಮ ಕಳೀತು ಅಂತ ಅವತ್ತೇ ಹೇಳಿದ್ರ ನೀವು ನನ್ಗೆ. ನನ್ ಫೋನ್ ನಂಬರ್ ನಿನಗ್ ಸಿಕ್ಕಿದೆ ಅಂದ್ರೆ ನಿಂದು ಕರ್ಮ ಕಳೀತಮ್ಮ, ಇಲ್ಗೆ ನಿನ್ ಮಗನ್ ಮದ್ವೆ ಸೆಟ್ ಆಗುತ್ತೆ, 9 ವಾರ ವ್ರತ ಮಾಡು, ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರ. ಹೌದು ಅಲ್ಲಮ್ಮ, ಎಷ್ಟು ಸಾವಿರಾರು ಜನ ನನ್ನ ತಾಯಿಂದಿರು, ಅಕ್ಕ ತಂಗಿಂದಿರು ದಿನಕ್ಕೆ ಎಷ್ಟೋ 1000 ಜನ ನನಗೆ ಫೋನ್ ಮಾಡ್ತಾರಮ್ಮ. ಆ ಮಧ್ಯದೊಳಗಡೆ ನನ್ನ ಲೈನ್ ಸಿಕ್ಕಿದೆ ಅಲ್ವಾ ನಿಮ್ಗೆ.
ಮತ್ತೆ ಯಾಕಂದ್ರೆ ಸಿಗುದೇ ಬಹಳ ಕಷ್ಟ. ನಾನು ಅಪ್ಪ ಆನ್ ಮಾಡಿದ ತಕ್ಷಣನೇ ಎಲ್ರು ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೋಡಿ ನಿಮ್ಮ ಹತ್ರ ಆನ್ ಮಾಡಿ ಮಾತಾಡ್ತಾ ಇದೀನಿ, ಎಷ್ಟು ನಿಮಿಷ ಆಯ್ತು ಕರೆಕ್ಟ್ ಆಗಿ, ಇವಾಗ ಒಂದು 13-14 ನಿಮಿಷ ಆಯ್ತು, 15 ನಿಮಿಷ ಆಯ್ತು. ಇವಾಗ ಈ 15 ನಿಮಿಷದಲ್ಲಿ ಸುಮಾರು ಪಕ್ಷ ಇಲ್ಲದು ಒಂದು 300 ಹತ್ರ ಕರೆ ಮಾಡಿದಾರೆ ನೋಡಮ್ಮ. 300 ಜನ ಕರೆ ಮಾಡಿದ್ದಾರೆ. ಆ ಮಧ್ಯದೊಳಗಡೆ ನಿಮ್ಗೆ ನಾನು ಲೈನ್ ಸಿಗುತ್ತಂದ್ರೆ ಅದಕ್ಕೆ ಹೇಳ್ತಾ ಇದ್ದು ಬಹಳ ಕಷ್ಟ. ಎಲ್ರು ಒಬ್ಬೊಬ್ರು 10 ಸಲ 15 ಸಲ 20 ಸಲ 100 ಸಲ ಒಬ್ಬೊಬ್ರು ಹಂಗೆ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಾನೆ ಇರ್ತಾರೆ. ಇವಾಗ ಸಿಗುತ್ತೆ ಅಂತ ಮಾಡ್ತಾನೆ ಇರ್ತಾರಲ್ಲ, ಅದ್ರ ಮಧ್ಯದೊಳಗಡೆ ನನ್ನ ಲೈನ್ ಸಿಕ್ಕಿದೆ ಅಲ್ವಾ. ಅದಕ್ಕೆ ನಾ ಅದಕ್ಕೆ ಹೇಳ್ತಾ ಇರೋದು ತಾಯಿ, ಸಿಗುದು ಬಹಳ ಕಷ್ಟ. ಎಷ್ಟೋ ತಾಯಿಂದಿರು 1 ವರ್ಷ 2 ವರ್ಷದಿಂದ ಫೋನ್ ಮಾಡಿ ಕಾಯ್ತಾ ಇದ್ದಾರೆ. ಅದಾದ್ಮೇಲೆ ಎಷ್ಟು ಜನಗಳು ತಾಯಿಂದ್ರು ಮೆಸೇಜ್ ಮಾಡ್ತಾ ಇದ್ದಾರೆ, ನಾನು ನಿಮ್ಗೆ 850 ಸಲ ಫೋನ್ ಮಾಡಿದೀನಿ, 1000 ಸಲ ಫೋನ್ ಮಾಡಿದೀನಿ, 2000 3000 ಸಲ ಫೋನ್ ಮಾಡಿದೀನಿ, ನಿಮ್ ಲೈನೇ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆಲ್ಲರಿಗೂ ಕೇಳೋದು ಒಂದೇ, ನಾನು ಮಾಡಿರೋ ಕರ್ಮ ನಾನೇ ಅನುಭವಿಸ್ಬೇಕು ಹೊರತು ಬೇರೆ ಯಾರಿಗೂ ಅನುಭವಿಸಕ್ ಆಗಲ್ಲ ತಾಯಿ. ಅದಕ್ಕೆ ಒಂದ್ ತಿಂಗಳ ಮಾಡಿದ್ರಿ ನಮ್ಮ 1 ತಿಂಗಳು ಮಾಡಿದೆ. ಲಾಸ್ಟ್ ವಾರದಲ್ಲಿ ಸಿಕ್ತು ಗುರುಗಳೇ ನನ್ಗೆ. ನೋಡಿ ಸಿಕ್ತು ನಿಮ್ಗೆ, 1 ತಿಂಗಳ ಕಾದಿದ್ದೀರಾ, ಅದಾದ್ಮೇಲೆ 8ನೇ ವಾರದಲ್ಲಿ ನಿಮ್ಗೆ ಪವಾಡ ಆಗಿದೆ. ಪವಾಡ ಆಯ್ತು. 1 ತಿಂಗಳಾನುಗಟ್ಲೆ ಕಾದಿದ್ದೀರಾ, ಅದಾದ್ಮೇಲೆ ಕೊನೆಯದಾಗಿ ನಿಮ್ಗೆ ಯಾವಾಗ ಪವಾಡ ಆಯ್ತು, 8ನೇ ವಾರದಲ್ಲಿ ನಿಮ್ಗೆ ಪವಾಡ ಆಯ್ತು. 1 ತಿಂಗಳ ಕಾದಿದ್ದೀರಲ್ವಾ, 1 ತಿಂಗಳ ಕಾದಿದ್ದಕ್ಕೆ ನಿಮ್ಗೆ ಲೈನ್ ಸಿಕ್ತಲ್ವಾ. 1 ತಿಂಗಳು ಕಾಯ್ದೆ ಗುರುಗಳು. ಮತ್ತೆ 8ನೇ ವಾರದಲ್ಲಿ ನಿಮ್ಗೆ ಪವಾಡ ಆಯ್ತಾ? 8ನೇ ವಾರದಲ್ಲೇ ನನ್ಗೆ ಪವಾಡ ಆಯ್ತು. ಇದೇ ರಾಯರ್ ಪವಾಡ ಅಲ್ವಮ್ಮ. ಆಯ್ತಮ್ಮ, ಒಳ್ಳೇದಾಗ್ಲಿ. ನೀವು ಬನ್ನಿ ಗುರುಗಳೇ ನಮ್ಮ ಮನೆಗೆ. ಬರ್ತೀನಿ ತಾಯಿ. ಇನ್ನು ಹೆಚ್ಚಿನ ಮದ್ವೆಗೆ ಬನ್ನಿ ಗುರುಗಳೇ, ಫೋನ್ ಮಾಡ್ತೀನಿ. ಖಂಡಿತ ತಾಯಿ, ಖಂಡಿತ ಬರುತ್ತೇನೆ ತಾಯಿ. ಸಮಯ ಬಿಡುವಿದ್ದಾಗ ನಾನು ಬಿಡು ಮಾಡ್ಕೊಂಡು ಬಂದೇ ಬರ್ತೀನಿ ತಾಯಿ. ಓಕೆನಮ್ಮ. ಫೆಬ್ರವರಿ 21, 22 ಬನ್ನಿ ಗುರುಗಳೇ. ನಿಮ್ಮ ಆಶೀರ್ವಾದ ಸದಾ ಇರ್ಬೇಕು ನನ್ ಮಗನ್ ಮೇಲೆ. ನನ್ಗಿರೋ 4ನೇ ಮಗ. ಅಯ್ಯೋ ಅಮ್ಮ, ಇಲ್ಲೇ ನೋಡಿ, ಇಲ್ಲೇ ತಪ್ಪು ಮಾಡಿದ್ರಿ. ನೀವ್ ಒಬ್ರೇ ಮಗ ಅಂತಾರೆ, ಯಾಕೆ ನಾನ್ ಮಗ ಅಲ್ವೇನಮ್ಮ ನಿಮ್ಗೆ? ನೀವು ಮಕ್ಕಳೇ. ನಾನು ನಿಮ್ ಮಗನೇ ಅಮ್ಮ ತಾಯಿ. ಇದ್ರಲ್ಲಿ ನಾನು ಯಾವ ದೇವ್ರು ಅಲ್ಲ, ಗುರುಗಳಲ್ಲ, ನಾನು ನಿಮ್ಮ ಮಗ ಇಲ್ಲಿ. ರಾಘವೇಂದ್ರ ಸ್ವಾಮಿ ಅವರು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಇವತ್ತು ಇವ್ರ ಮನೇಲಿ ಪವಾಡ ಆಗಿದೆ, ನಾಳೆ ಇವತ್ತೇನು ವಿಡಿಯೋ ನೋಡ್ತಾ ಇದ್ರಲ್ಲ ನಿಮ್ಮ ಮನೇಲೂ ಪವಾಡ ಆಗತ್ತೆ. ನಿಮಗೂ ರಥವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಆಸೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ ತಂದೆ.